ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾನು ಕಡಲೆಬೇಳೆ ಒಬ್ಬಿಟ್ಟು ಮಾಡಿದ್ದೀನಿ. ಬೇಳೆ ಒಬ್ಬಟ್ಟು ಎಲ್ಲ ಕೂಡ ಮಾಡ್ತಾರೆ. ನಾನು ಕಡಲೆಬೇಳೆ ಒಬ್ಬಿಟ್ಟು ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಕಲಸೋದು ನಾನು ಯಾವ ರೀತಿ ನಿಮಗೆ ಬೇಯಿಸೋದು ತೋರಿಸಿಲ್ಲ. ಆಲ್ರೆಡಿ ನಾನು ತಟ್ಟೋದನ್ನ ಲಟ್ಸೋದನ್ನ ನಿಮಗೆ ತೋರಿಸಿದ್ದೀನಿ. ಅದರಲ್ಲೂ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ. ಹೇಗಿದೆ ಅಂತ ನೋಡಿದ್ರಲ್ವ, ತುಂಬ ಚೆನ್ನಾಗಿದೆ. ಯಾರ್ಯಾರು ಹೊಸಬ್ರು ಗೀತಾ ಚಾನಲ್ ನೋಡ್ತಾ ಇದ್ದೀರಾ, ಫಾಲೋ ಮಾಡಿ. ತೋರಿಸಿಲ್ಲ, ಕಲಸಿ ಇಟ್ಟಿದ್ದೀನಿ ನಾನು. ನೋಡಿ, ಈ ಥರ ಇರಬೇಕು ಮೇಣ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಹಿಟ್ಟು ಹಳೇದಾದರೆ ಈ ಥರ ಬರಲ್ಲ, ಹೊಸ ಹಸಿಟ್ಟಾದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಬರಬೇಕು ನಾರು. ಅಂದರೆ ಬರೀ ಎಣ್ಣೆಲೇನ ಕಲಸೋ ಅವಶ್ಯಕತೆ ಇರಲ್ಲ, ನೀರು ಕೂಡ ಹಾಕಿ ಕಲಿಸ್ಬೋದು. ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಬಿಡಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಕಲಸಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಇರಬೇಕು. ನೋಡಿ, ಬೇಳೆ ಒಬ್ಬಿಟ್ಟಿಗೆ ಬೇಳೆ ಬೇಯಿಸಿ ಹೂರ್ಣ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಮಾಡ್ಕೊಳ್ಳೋದು. ಈ ಥರ ಆಯಿಲ್ ಪೇಪರ್ ಇರುತ್ತಲ್ಲ, ಅದರಲ್ಲೇ ತೊಗೊಂಡು ಮಾಡ್ಕೋಬೋದು. ಈ ಥರ ತಟ್ಕೋಬೇಕು. ನೋಡಿ, ಎಷ್ಟು ಸಿಲ್ವಾಗಿ ಮಾಡಿದ್ರೂ ಕೂಡ ನಮಗೆ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಹದ ಇರಬೇಕು ಮಾತ್ರ. ಹಿಟ್ಟು ಹದ ಇದ್ದರೆ ತುಂಬ ಚೆನ್ನಾಗಿ ಲಟ್ಟಿಸ್ಬೋದು. ನೋಡಿ, ಸ್ವಲ್ಪ ಲೈಟಾಗಿ ಆಯಿಲ್ ಹಾಕೊಳ್ಳೋಣ. ನೋಡಿ, ಇವಾಗ ಹಾಕಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಉಲ್ಟಾ ಮಾಡೋಣ. ನೋಡಿದ್ರ, ಒಂದು ಓಪನ್ ಆಗಿಲ್ಲ, ಅದು ಅರ್ಧೋಗಿಲ್ಲ, ನೀಟಾಗಿ ಬಂದಿದೆ. ಎರಡು ಕಡೆನೂ ಈ ಥರ ಬೇಯಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಲಟ್ಸಿ ಅಗಲ ಮಾಡ್ಬೋದು ಇದನ್ನು. ಫುಲ್ ವಿಡಿಯೋ ನೋಡಿ, ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.